ಕವನ, ಕವಿತೆ, ಶಾಯರಿ, ಪೊಯಿಟ್ರಿ ಇದನ್ನು ಬರೆಯಲು ಕೇವಲ ಪೆನ್ನು ಮತ್ತು ಪೇಪರ್ ಇದ್ದರೆ ಸಾಲದು. ಇದನ್ನು ಬರೆಯಲು ಭಾವನೆಗಳು ಹಾಗೂ ನೋವು ತುಂಬಾ ಮುಖ್ಯ. ಸೊ ನೋವು ನನ್ನ ಗುರು, ಅದು ನನ್ನನ್ನು ಬರೆಯಲು ಕಲಿಸಿತು. ಸೊ ಅದರ ಮೇಲೆ ಬರೆದಂತಹ ಒಂದು ಕವನ. ಹೃದಯದ ರಕ್ತದಿಂದ ಬರೆಯುತ್ತೇನೆ ಪ್ರತಿಯೊಂದು ಶಾಯರಿ, ಹೃದಯದ ರಕ್ತದಿಂದ ಬರೆಯುತ್ತೇನೆ ಪ್ರತಿಯೊಂದು ಶಾಯರಿ, ಲೇಖನಿಗೆ ಸಾಧ್ಯವಿಲ್ಲ ನನ್ನ ನೋವನ್ನು ಬರೆಯಲು, ನನ್ನ ನೋವನ್ನು ಬರೆಯಲು. ಬರೆಯಲು ಪ್ರಾರಂಭಿಸಿದ ಮನದ ನೋವಿನ ಕತೆ, ಬರೆಯಲು ಪ್ರಾರಂಭಿಸಿದ ಮನದ ನೋವಿನ ಕತೆ, ಸಹಿಸದ ಪುಟವು ಕಣ್ಣೀರು ಹಾಕುತ್ತಿದೆ, ಸಹಿಸದ ಪುಟವು ಕಣ್ಣೀರು ಹಾಕುತ್ತಿದೆ. ಬಿಕಾಸ್ ಐ ಆಮ್ ನಾಟ್ ಅ ಕವಿ, ಐ ಆಮ್ ನಾಟ್ ಅ ಶಾಯರ್. ಈ ನೋವಿನ ನುಡಿಗಳನ್ನು ಬರೆದಿದ್ದು ಕಾಡುವ ಆ ನೆನಪುಗಾಗಿ. ನೆನಪು ಎಂದರೆ ಕೇವಲ 3 ಪದಗಳಲ್ಲ. ನೆನಪು, ನೆ ಅಂದರೆ ನೆನೆದು ಕಣ್ಣೀರು ತರಿಸುವ ಆ ನಿನ್ನ ನೆನಪು. ನ ಅಂದರೆ ನನ್ನ ಜೊತೆ ನೀನು ಇಲ್ಲವೆಂಬ ಕೊರಗು ಆ ನಿನ್ನ ನೆನಪು. ಪು ಅಂದರೆ ಪುನಃ ನಿನ್ನ ಮರೆತು ಬದುಕಲು ಬಯಸಿದಾಗ, ಪುನಃ ನಿನ್ನ ಮರೆತು ಬದುಕಲು ಬಯಸಿದಾಗ ಬದುಕಲು ಬಿಡದ ನಿನ್ನ ನೆನಪು, ಬದುಕಲು ಬಿಡದ ನಿನ್ನ ನೆನಪು.